ಎಲ್ರಿಗೂ ನಮಸ್ಕಾರ. ಅವಿನಾಶ್ ನಿಮ್ಮ ಜೊತೆ. ಈಗ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಕ್ಸಾಕ್ಟ್ ಮ್ಯಾಥಮೆಟಿಕ್ಸೇ ಇರಲ್ಲ. ಒಂದೊಂದು ಸತಿ ಏನಾಗುತ್ತೆ ಅಂದರೆ ಅಲ್ಲಿ ಊಹೆ ಮಾಡ್ತಾರೆ, ಈ ಥರ ಆಗಬಹುದು, ಈ ಥರ ಚಾನ್ಸಸ್ ಇದೆ ಅಂತ ಒಂದು ಗೆಸ್ ವರ್ಕ್ ಮಾಡ್ತಾರೆ. ಸೈನ್ಸ್ ಡೆವಲಪ್ ಆಗಿದ್ದು ಹಾಗೆ ಅಲ್ವಾ. ಭೂಮಿ ಆ್ಯಕ್ಚುಲಾಗಿ ಫ್ಲ್ಯಾಟ್ ಆಗಿಲ್ಲ, ಇದು ಗೆಲೀಲಿಯೋ ಅವನು ಗೆಸ್ ವರ್ಕ್ ಮಾಡ್ದ, ಆದರೆ ಗೆಸ್ ನಿಜ ಆಗಿತ್ತು. ಸ್ಟಾರ್ಟಿಂಗ್ ಗೆಸ್ ವರ್ಕೇ ಮಾಡಿದ್ರೆ ಆಮೇಲೆ ಅದು ನಿಜ ಆಗ್ತಾ ಹೋಗುತ್ತೆ. ಸೊ ಜ್ಯೋತಿಷ್ಯದಲ್ಲಿ ಎಕ್ಸಾಕ್ಟ್ ಮ್ಯಾಥಮೆಟಿಕ್ಸ್ ಜೊತೆ ಗೆಸ್ ವರ್ಕ್ ಇದೆ. ಈಗ ಈ ಗೆಸ್ ವರ್ಕು ನಿಜ ಆಗಕ್ಕೆ ಸಾಧ್ಯನಾ, ಅಥವಾ ನಿಜ ಹತ್ತತ್ರ ಸತ್ಯದ ಹತ್ತತ್ರಕ್ಕೆ ಬರುತ್ತೋ ಎಕ್ಸಾಕ್ಟ್ ಸತ್ಯ ಹೀಗೆ ಇದಮಿತ್ತಮ್ ಅಂತ ಹೇಳ್ಬೋದಾ? ನೀವೇನು ಹೇಳ್ತೀರಾ? ಓಕೆ, ತುಂಬ ಒಳ್ಳೆ ಪ್ರಶ್ನೆ ಅವಿನಾಶ್. ನೀವು ಗೆಲೀಲಿಯೋ ಫ್ಲ್ಯಾಟ್ ಆಗಿದೆ ಅಂತ ಇದ್ದಿದ್ದನ್ನು ಸುಳ್ಳು, ಇದು ರೌಂಡ್ ಆಗಿದೆ ಅಂತ ಹೇಳಿದ್ದು ನಮ್ಮ ಒಂದು ಶಾಸ್ತ್ರಗಳಲ್ಲಿ ಭೂಗೋಳ ಅಂತಲೇ ಕರೀತಾರೆ. ಭೂಗೋಳ ಅಂತಂದರೆ ಇದು ಗುಂಡಗಾಗಿರೋದು ಅಂತ. ಇನ್ನೂ 5,000 ಅಥವಾ ಅದಕ್ಕಿಂತ ಹಿಂದೆ ಸಹ ಜನರಿಗೆ ಇದು ಗೋಲವಾಗಿದೆ ಅನ್ನೋದು ಭಾರತೀಯರಿಗೆ ಎಲ್ಲರಿಗೂ ಗೊತ್ತಿತ್ತು. ಬಹುಶಃ ಯುರೋಪಲ್ಲಿ ಅವಾಗ ಗೊತ್ತಿರಲಿಲ್ಲ, ಹಾಗಾಗಿ ಗೆಲೀಲಿಯೋಗೆ ತುಂಬ ಕಷ್ಟ ಆಯಿತು ಅವಾಗ ಅದನ್ನು ಪ್ರೂವ್ ಮಾಡುವಂಥದ್ದು ಅಥವಾ ಜನರಿಗೆ ಕನ್ವಿನ್ಸ್ ಮಾಡುವಂಥದ್ದು. ಈಗ ಗಣಿತ ಅಂತ ನಾವು ತಗೊಂಡ್ರೆ, ಅಥವಾ ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವಂಥ ಗಣಿತ ಅಂತ ತಗೊಂಡ್ರೆ, ಅದು ಕರೆಕ್ಟಾಗೇ ಕೆಲಸ ಮಾಡುತ್ತೆ. ಅದರಲ್ಲಿ ಬೇರೆ ಬೇರೆ ಆಯಾಮಗಳಿದೆ. ಈಗ ನೀವು ಪಂಚಾಂಗ ತೆಗೆದು ನೋಡಿದರೆ, ಪಂಚಾಂಗದಲ್ಲಿ ಗ್ರಹಣ ಇಂಥ ದಿನ ಆಗುತ್ತೆ, ಇಂತಿಷ್ಟೊತ್ತಿಗಾಗತ್ತೆ, ಇಂಥ ಬಣ್ಣದಲ್ಲಿ ಚಂದ್ರ ಇರ್ತಾನೆ ಅಥವಾ ಸೂರ್ಯ ಇರ್ತಾನೆ, ಇಷ್ಟೇ ಭಾಗ ನಿಮಗೆ ಗ್ರಹಣ ಆಗುತ್ತೆ ಅನ್ನೋದನ್ನು ನಮ್ಮ ಪಂಚಾಂಗದಲ್ಲೇ ನಾವು ನೋಡ್ಬೋದು. ಅದು ಕರೆಕ್ಟಾಗೇ ಇರುತ್ತೆ. ಅದೇ ರೀತಿಯಲ್ಲಿ ನಾಸಾದವ್ರು ಏನು ಹೇಳ್ತಾರೋ, ಇಸ್ರೋದವ್ರು ಏನು ಹೇಳ್ತಾರೋ, ಆ ಕ್ಯಾಲ್ಕುಲೇಷನ್ನು ಕರೆಕ್ಟಾಗಿರುತ್ತೆ. ಗಣಿತವನ್ನು ಸರಿಯಾಗಿ ಮಾಡಿದಾಗ ಅದರ ತಕ್ಕನಾಗಿ ನಮ್ಮ ಸುತ್ತಮುತ್ತಲಿನ ಆಯಾಮಗಳು ಏನೇನು ನಡೆಯುತ್ತೋ ಅದು ಆಗುತ್ತೆ, ಅದರಲ್ಲೇನು ಪ್ರಶ್ನೆ ಇಲ್ಲ. ಇನ್ನು ಫಲ ಅಂತ ಬಂದಾಗ ಬಹಳಷ್ಟು ಜನರಿಗೆ ಈಗ ಫಲ ಹೇಳೋದು ಹೆಂಗಪ್ಪ, ಇದು ಸತ್ಯ ಅಂತ ಹೆಂಗೆ ನಂಬೋದು ಅನ್ನುವಂಥ ಪ್ರಶ್ನೆ ಬರುತ್ತೆ ಸಹಜವಾಗಿ ಅಲ್ವಾ. ಇದರಲ್ಲೂ ಗಣಿತ ಇದೆ. ವೆದರ್ ಫೋರ್ಕಾಸ್ಟ್ ಹೆಂಗೆ ಮಾಡ್ತಾರೆ? ಊಹೆ ಅಲ್ಲ, ಅದು ಗಣಿತ ಇರುತ್ತೆ. ಫೋಟೋ ತೆಗಿತಾರೆ, ನಾಳೆ ಹಿಂಗಿದೆ ಕ್ಲೌಡ್, ಇದ್ರ ಮೂಮೆಂಟ್ ಹಿಂಗಾಗುತ್ತೆ, ಸೊ ನಾಳೆ ಈ ಥರ ಕ್ಲೌಡ್ ಬರ್ತಾ ಇದೆ, ಸೊ ನಾಳೆ ಇದು ಚಂಡಮಾರುತ ಇಷ್ಟು ಸ್ಪೀಡಲ್ಲಿ ಅಲೆಗಳು ಬರುತ್ತೆ, ಇಲ್ಲಿ ಇದು ಸ್ಟೇ ಆಗಿ ಇಷ್ಟು ಮಳೆ ಆಗ್ಬೋದು. ಅದು ಗೆಸ್ ವರ್ಕೆ. ಆಮೇಲೆ ಅದು ಅಕ್ಯುರಸಿ ಮಾಡ್ತಾ ಅಕ್ಯುರಸಿ ಬರೋವಂಥದ್ದು ಅಲ್ವಾ. ಈಗ ಅದನ್ನೇ ನಾವು ಇಟ್ಕೊಂಡ್ರೆ, ಈ ವೆದರ್ ಫೋರ್ಕಾಸ್ಟನ್ನು ನಮ್ಮ ಪಂಚಾಂಗಗಳಲ್ಲೂ ವೆದರ್ ಫೋರ್ಕಾಸ್ಟ್ ಮಾಡ್ತಾರೆ. ಅದು ಸರಿಯಾಗೇ ಬರುತ್ತೆ. ಹೇಗೆ ಬರುತ್ತೆ ಅಂತಂದರೆ, ಅದಕ್ಕೆ ಬೇರೆ ಬೇರೆ ಒಂದು ಕಾರಣಗಳಿರುತ್ತೆ. ಮಳೆ ಬರೋದಕ್ಕೆ ಏನೇನು ಬೇಕು, ನಮಗೆ ಸೂರ್ಯ ಬೇಕು, ಸೂರ್ಯನ ಕಿರಣ ಎಷ್ಟು ಎಲ್ಲಿ ಯಾವ ಭಾಗದಲ್ಲಿದೆ, ಆಮೇಲೆ ಎಷ್ಟು ಗಾಳಿ ಬರ್ತಾ ಇದೆ, ಎಷ್ಟು ಹ್ಯುಮಿಡಿಟಿ ಇದೆ, ಮತ್ತು ಇದ್ರ ಜೊತೆಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂತ್ರಪುಷ್ಪ ಅಂತ ಒಂದು ಮಂತ್ರಪುಷ್ಪವನ್ನು ಸಾಮಾನ್ಯ ದೇವ್ರ ಮುಂದೆ ಹೇಳ್ತಾರಲ್ಲ, ಅದ್ರೊಳಗಡೆ ವೆದರ್ ಫೋರ್ಕಾಸ್ಟಿಂಗ್ ಫಾರ್ಮುಲಾ ಇದೆ. ನಿಮಗೆ ಗೊತ್ತಿದೆಯೋ ಎಲ್ಲೋ ಗೊತ್ತಿಲ್ಲ ನನಗೆ. ಫ್ಯಾಂಟಾಸ್ಟಿಕ್. ಇದ್ರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ವಾವ್, ಸೋ ನೈಸ್ ರೀ. ತುಂಬ ಇಂಟ್ರೆಸ್ಟ್ ನನಗೆ ಜಾಸ್ತಿ ಆಗ್ತಿದೆ ಜ್ಯೋತಿಷ್ಯದ ಬಗ್ಗೆ. ಕೇಳ್ತಾ ಇರಿ ಮೈಸೂರು ರೇಡಿಯೋ, ನಿಮ್ಮ ಆರ್ ಜೆ ಅವಿನಾಶ್ ಜೊತೆ.